ಶ್ರೀ ಗುರು ರಾಘವೇಂದ್ರಾಯ ನಮಃ. ಪ್ರತಿಯೊಬ್ಬರಿಗೂ ಕಷ್ಟಗಳು ಯಾರಿಗಿರಲ್ಲ ಹೇಳ್ರಿ, ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಕಷ್ಟಗಳಿದ್ದಾಗ ನಾವು ದೇವರಿಗೆ ಮೊರೆ ಹೋಗಬೇಕು, ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿದ್ರೆ ಖಂಡಿತ ರಾಯರು ಕೈ ಹಿಡಿದು ಎತ್ತುತ್ತಾರೆ ನಿಮ್ಮನ್ನ. ಆ ನಂಬಿಕೆ ನನಗೆ ತುಂಬ ಇದೆ. ಯಾಕೆಂದರೆ ನಾನು ಕೂಡ ತುಂಬ ಒಂದು ಕಷ್ಟದಿಂದ ಬಂದಿದ್ದೆ. ಆಗ ನನಗೆ ರಾಯರೇ ಕೈ ಹಿಡಿದು ಕಾಪಾಡಿದ್ದು. ನನ್ನ ಮುಂದಿನ ಕತೆ ಹೇಗಿರುತ್ತೆ ಅದೆಲ್ಲ ನಾನು ನಿಮಗೆ ಹಂತವಾಗಿ ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ನಮ್ಮ ಮನೆ ಪೂಜೆ ಇದು ನೋಡಿ. ಸೊ ತುಂಬ ಜನ ನನಗೆ ಕಾಲ್ ಮಾಡ್ತಾಯಿದ್ರು, ಮೇಡಮ್ ನೀವು ಫೋಟೋಗಳು ಕಳಿಸಿದ್ದೀರಾ, ಆದರೆ ಅದು ಮುಡುಪು ಕಟ್ಟೋದು ಹೇಗೆ, ಮುಡುಪು ಯಾವಾಗ ಕಟ್ಟಬೇಕು, ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ. ಸೊ ನೀವು ಮುಡುಪು ಕಟ್ಟಬೇಕು ಅಂತಂದರೆ ಗುರುವಾರ ದಿನವೇ ನೀವು ಮುಡುಪು ಕಟ್ಟಬೇಕು. ಸೊ ಗುರುವಾರ ಬಂದು ನೀವು ಒಂದು ಫೋಟೋನ ಶುದ್ಧಿ ಮಾಡಿ ರಾಯರಿಗೆ ಬಂದು ನೀವು ಗಂಧ ಲೇಪಿತ ಮಾಡಬೇಕು. ಅರಿಶಿನ ಕುಂಕುಮ ಮಾಡಬಾರ್ದು, ಗಂಧ ಲೇಪಿತ ಮಾಡಬೇಕು. ಗಂಧ ಲೇಪಿತ ಮಾಡಿ ನೀವೊಂದು ಅರಿಶಿನದ ಬಟ್ಟೆಲೆ 21 ರೂಪಾಯಿ ಕಾಯಿನು, ತುಳಸಿ, ಅರಿಶಿನ ಕುಂಕುಮ ಇಷ್ಟು ಹಾಕಿ ಅರಿಶಿನದ ಬಟ್ಟೆಲೆ ಗಂಟು ಹಾಕಬೇಕು. ಗಂಟು ಹಾಕ್ಬಿಟ್ಟು ಅದನ್ನು ರಾಯರ ಫೋಟೋದ ಹತ್ರ ಇಟ್ಬಿಟ್ಟು ಆ ಕಡೆ ಈ ಕಡೆ 2 ದೀಪ ಇಡಿ. ಸಾಧ್ಯವಾದರೆ ಸ್ವಲ್ಪ ತುಪ್ಪದ ದೀಪ ಹಚ್ಚಿ ನೀವು. ನಿಮ್ಮ ಕಷ್ಟಗಳೆಲ್ಲ ನಿಜವಾಗ್ಲೂ ಮಂಗಮಾಯ ಆಗೋಗುತ್ತೆ. 100 ಅಲ್ಲ 500% ಆ ಒಂದು ಕಷ್ಟಗಳು ಹೋಗುತ್ತೆ. ತುಪ್ಪದ ದೀಪ ಹಚ್ಚಿಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ರಾಯರು ಬಳಿ ಹೇಳ್ಕೊಂಡು, ರಾಯರೇ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಸೊ ನಾನು 7 ವಾರ ಪೂಜೆ ಮಾಡ್ತೀನಿ, ಇಲ್ಲ 9 ವಾರ ಪೂಜೆ ಮಾಡ್ತೀನಿ. 9 ವಾರ ಪೂಜೆ ಮಾಡೋದ್ರೊಳಗಡೆ ನನಗೆ ಇದನ್ನೆಲ್ಲ ನನ್ನ ಕಷ್ಟಗಳನ್ನೆಲ್ಲ ಹೋಗಿಸಿ ನಂಗೆ ಸುಖ ಶಾಂತಿ ನೆಮ್ಮದಿ ಕೊಡು ರಾಯರೇ ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ. ಖಂಡಿತ ರಾಯರು ನಿಮಗೆ ಆ ಸುಖ ಶಾಂತಿ ನೆಮ್ಮದಿ ಕೊಟ್ಟೇ ಕೊಡ್ತಾರೆ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ, ಮೇಡಮ್ ನಾವು ಇವಾಗ ಪೂಜೆ ಶುರು ಮಾಡ್ತಾ ಇರ್ತೀವಿ, ಏನಾದರೂ ಮಧ್ಯದಲ್ಲೇ ನಾವು ಡೇಟ್ ಆದಾಗ ಪೂಜೆನ ಸ್ಕಿಪ್ ಮಾಡಬೇಕಾ ಅಂತ. ಖಂಡಿತ ಈಗ ನೀವು ಒಂದು 4 ವಾರ ಪೂಜೆ ಮಾಡಿರ್ತೀರ, 5ನೇ ವಾರ ಪೂಜೆ ಮಾಡಬೇಕು. ಆಗ ನೀವು ಪೂಜೆ ಮಾಡೋದಕ್ಕೆ ಆಗೋಲ್ಲ, ಏನೋ ಒಂದು ಪ್ರಾಬ್ಲಮ್. ಸೊ ಹೆಣ್ಮಕ್ಳದ್ದು ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಪ್ರಾಬ್ಲಮ್ ಆದಾಗ ಆ ವಾರ ಬಿಟ್ಬಿಡಿ. ನೆಕ್ಸ್ಟ್ ವಾರ ಮಾಡಬೇಕಾದ್ರೆ ಅದನ್ನು ಮತ್ತೆ ಲೆಕ್ಕ ಹಾಕ್ಕೊಳ್ಳಿ. ನೀವು ಲೆಕ್ಕ ಹಾಕ್ಕೊಂಡು ಪೂಜೆ ಮಾಡಿ. ನಿಜವಾಗ್ಲೂ ರಾಯರನ್ನ ನಂಬಿ ನೀವು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಒಂದು ಸಾಲ ನೋವು ಕಷ್ಟಗಳೆಲ್ಲ ಓಡೋಗುತ್ತೆ. ಇದು ತುಂಬಾ ಒಂದು ಭರವಸೆ ಇಟ್ಟು ಮಾಡಿ. ರಾಯರಿಗೆ ಬಂದು ನೀವು ಅಷ್ಟೆಲ್ಲ ಹೂವು ಹಾಕಿ ಶೃಂಗಾರ ಮಾಡಬೇಕು, ಅಷ್ಟೆಲ್ಲ ನೀವು ಮಾಡಬೇಕು ಅಂತೇನಿಲ್ಲ. ನೀವು ಭಕ್ತಿಯಿಂದ ಒಂದೇ ಒಂದು ದಳ ತುಳಸಿ ದಳನ ನೀವು ರಾಯರು ಪಾದಕ್ಕಿಟ್ಟು ನೀವು ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಮತ್ತು ಇನ್ನೊಂದು ದೀಪದ ವಿಚಾರಕ್ಕೆ ಬಂದಾಗ, ನಾನಿಲ್ಲಿ ಬಂದು 2 ದೀಪ ಹಚ್ಚುತ್ತಾ ಇದ್ದೀನಿ ರಾಯರ ಮುಂದೆ. 2 ದೀಪನ ಬಂದು ನಾನು ಇಲ್ಲಿ ಒಂದು ಕೊಬ್ಬರಿ ಎಣ್ಣೆ ಹಾಕಿ ನಾನು ದೀಪ ಹಚ್ಚುತ್ತಾ ಇದ್ದೀನಿ ರಾಯರಿಗೆ. ಸೊ ಅದೇ ಕೆಳಗಡೆ ಇನ್ನೂ 2 ದೀಪ ಇದೆ. ಆ ದೀಪ ಹಚ್ಚಬೇಕಾದ್ರೆ ನಾನು ತುಪ್ಪದಲ್ಲೇ ಬತ್ತಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಮನೇಲೆ. ಯಾಕೆಂದರೆ ನಾವು ಅವಾಗವಾಗ ತುಪ್ಪ ಹಾಕಿ ದೀಪ ಹಚ್ಚೋದಕ್ಕೆ ಹೋದಾಗ ಒಂದೊಂದ್ಸಲ ಗಟ್ಟಿಯಾಗೋಗುತ್ತೆ, ಆಫ್ ಆಗೋಗುತ್ತೆ, ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಥರ ಯಾವುದು ಪ್ರಾಬ್ಲಮ್ ಬೇಡ ಅಂತ. ಸೊ ನೆಕ್ಸ್ಟ್ ನಾನು ಮುಂದಿನ ವೀಡಿಯೋಗಳಲ್ಲಿ ತುಪ್ಪದ ದೀಪ ಯಾವ ಥರ ಮಾಡಿಟ್ಕೋಬೋದು ನಾವು ಸ್ಟೋರೇಜ್ ಅನ್ನೋದನ್ನ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲೇ. ಸೊ ನೋಡಿ, ಇವಾಗ ನಮ್ಮ ರಾಯರು ಅಲಂಕಾರ ಎಲ್ಲ ಆಗಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಆ ರಾಯರು. ನಿಜವಾಗ್ಲೂ ನನಗೆ ಆ ರಾಯರೇ ಬಂದು ಕುತ್ಕೊಂಡಿದ್ದಾರೆ ಅನ್ನೋ ಒಂದು ಅನುಭವ ಆಗ್ತಾಯಿದೆ ನೋಡಿ. ಇವಾಗ ನೋಡಿ, ನಾನು ಹಚ್ಚುತ್ತಾ ಇರೋದು ಒಂದು ತುಪ್ಪದ ದೀಪನೇ. ಸೊ ನಾನು ಈ ಒಂದು ಕರ್ಪೂರ ಬೆಳಗೋದಕ್ಕೋಸ್ಕರನೂ ಈ ತುಪ್ಪದ ದೀಪನೇ ಯೂಸ್ ಮಾಡ್ತೀನಿ. ಯಾಕೆಂದರೆ ಈ ಕರ್ಪೂರ ಎಲ್ಲ ಏನೋ ಒಂಥರ ಹಚ್ಚಿದಾಗ ಅದು ಬ್ಲ್ಯಾಕ್ ಕಲರ್ ಹೊಗೆ ಥರ ಬರುತ್ತೆ, ಅದೆಲ್ಲ ಬೇಡ ಅಂದ್ಕೊಂಡು ನಾನು ತುಪ್ಪದ ಬತ್ತಿನ ಸಾಧ್ಯವಾದಷ್ಟು ತುಂಬ ಮಾಡಿಟ್ಕೊಂಡು ಈ ಒಂದು ಕರ್ಪೂರ ಬೆಳಗೋದ್ರೊಳಗೂ ನಾನು ತುಪ್ಪದ ದೀಪದಲ್ಲೇ ನಾನು ರಾಯರಿಗೆ ನಾನು ದೀಪ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದು ಗಂಟೆ ನಾದ ಏನು ಅಂತ ಅಂದರೆ, ನೀವು ಪೂಜೆ ಮಾಡೋ ಸಮಯದಲ್ಲೇ ನೀವು ಗಂಟೆ ಬಾರಿಸಿದಾಗ ರಾಯರಿಗೆ ನೀವು ಹೇಳಬೇಕು, ಸೊ ನಾನು ನಿಮಗೆ ಒಂದು ಗಂಟೆ ಬಾರಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ರಾಯರೇ, ಸೊ ದಯವಿಟ್ಟು ನೀವು ನನ್ನ ನೋಡಿ ಕಾಪಾಡಿ, ಸೊ ನಾನು ಪೂಜೆ ಮಾಡ್ತಾ ಇರೋದನ್ನ ಕೇಳಿಸ್ಕೊಳ್ಳಿ ಅಂತ ಒಂದು ಸಲ ನೀವು ಹೇಳಬೇಕಂತೆ. ಹೇಳಿ ಆ ಗಂಟೆ ನಾದ ಮಾಡಿದಾಗ ಅದು ಬೇಗನೆ ರಾಯರಿಗೆ ತಲುಪುತ್ತಂತೆ. ಮತ್ತು ನೋಡಿ, ಇಲ್ಲಿ ನನ್ನ ಒಂದು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸಿಂಗಲ್ ಒಂದು ತುಪ್ಪದ ಬತ್ತಿ ಇಟ್ಕೊಂಡು ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ. ಆರತಿ ಆದಮೇಲೆ ಮತ್ತೆ ನಾನಿಲ್ಲಿ ಬಂದು ನಾನೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ 2 ತುಪ್ಪದ ಬತ್ತಿ ದೀಪ, ನಾನು ಹೇಳಿದ್ನಲ್ಲ ಅದೇ ಒಂದು ತುಪ್ಪದ ಬತ್ತಿ ದೀಪ. ಸೊ ಪ್ರತಿ ಗುರುವಾರನೂ ಈ ಒಂದು ತುಪ್ಪದ ದೀಪ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಪ್ರತಿ ಗುರುವಾರನೂ ಈ ಒಂದು ತುಪ್ಪದ ಬತ್ತಿ ದೀಪ ಹಚ್ಚಿ ರಾಯರಿಗೆ ನಾನು ನಮಸ್ಕಾರ ಮಾಡ್ಕೊತೀನಿ. ಸೊ ಹಾಗೆ ನೋಡಿ, ಎಷ್ಟು ಚೆನ್ನಾಗಿ ಒಂದು ರಾಯರು ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಿಜ, ಪೂಜೆ ಮಾಡೋಕ್ಕೆಲ್ಲ ಹೂ ಇಡ್ತಾರಂಗೆ ತುಂಬ ಹೂ ಕೆಳಗಡೆ ಬಿತ್ತು. ಮತ್ತು ನಾನು ಹೂವನ್ನೆಲ್ಲ ಮೇಲ್ಗಡೆ ಏರಿಸಿದ್ದೀನಿ. ರಾಯರು ಅಂತೂ ತುಂಬ ಸಿಕ್ಕಾಪಟ್ಟೆ ಹೊರ ಕೊಟ್ಟಿದ್ದರು ಆ ಹೂವಿನ ಅಲಂಕಾರ. ಸೊ ಹಾಗೆ ರಾಯರಿಗೆ ಪೂಜೆ ಮಾಡಿ ಬಂದು ಹಾಗೆ ನೋಡಿ ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವೇನೇ ಒಂದು ಪೂಜೆ ಮಾಡಿದಾಗಲೂ ಹೊಸ್ಲಿಗೆ ಪೂಜೆ ಮಾಡೋದು ಮರಿಬಾರ್ದು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಪ್ರತಿ ಗುರುವಾರನೂ ರಾಯರಿಗೆ ಪೂಜೆ ಆದಮೇಲೆ ಸಾಂಬ್ರಾಣಿ ಹೊಗೆ ಕೊಟ್ಟೇ ಕೊಡ್ತೀನಿ. ಸಾಂಬ್ರಾಣಿ ಹೊಗೆಗೆ ವಿಶೇಷವಾಗಿ ನಾನು ಇಲ್ಲಿ ಒಂದು
ಒಂದು ಸಾಂಬ್ರಾಣಿ ತೊಗೊಂಬಂದಿಟ್ಟಿದ್ದೀನಿ. ಸೊ ಅದು ಹಾಕಿ ನೀವು ಸಾಂಬ್ರಾಣಿ ಹೊಗೆ ಕೊಟ್ಟಾಗ ಮನೇಲೇ ಬಂದು ಪಾಸಿಟಿವ್ನೆಸ್ ಇರುತ್ತೆ. ಏನೇನೋ ಒಂದು ನೆಗೆಟಿವಿಟಿ ಇರುತ್ತೋ ಆ ನೆಗೆಟಿವಿಟಿ ಎಲ್ಲ ಮನೆ ಬಿಟ್ಟು ದೂರ ಹೋಗಿ ಒಂದು ಪಾಸಿಟಿವ್ ಇರುತ್ತೆ. ನೀವು ಯಾವಾಗಲೇ ಪೂಜೆ ಮಾಡಿ, ರಾಯರಿಗಾಗಲಿ ಮನೆ ದೇವರಿಗೆ ಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ಆ ಒಂದು ಸಾಂಬ್ರಾಣಿ ಹೊಗೆ ಹಾಕಿ ಪೂಜೆ ಮಾಡಿದಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ನಾನು ಇಲ್ಲಿ ನೈವೇದ್ಯಕ್ಕೆ ಒಂದು ಬೆಳ್ಳಿ ಚೊಂಬಲ್ಲಿ ರಾಯರಿಗೆ ಹಾಲಿಟ್ಟಿದ್ದೀನಿ, ಹಾಗೆ ಪಂಚಾಮೃತ ಇಟ್ಟಿದ್ದೀನಿ. ಸೊ ಬಾಳೆಹಣ್ಣು ಆಪಲಿಟ್ಟು ಸೊ ರಾಯರಿಗೆ ನೈವೇದ್ಯ ಕೊಟ್ಟಿದ್ದೀನಿ. ರಾಯರಿಗೆ ತುಂಬ ಇಷ್ಟವಾದ ಸ್ವೀಟ್ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ.